ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೆಕ್ಸ್ಟ್ 6 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ. ಹಾಗೂ ದೈವದಿಂದ ಮೆಸೇಜಸ್ ಏನಿದೆ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಈ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ, ಯಾವುದು ಕನೆಕ್ಟ್ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೊದಲನೇದು, ಎರಡನೇದು ಹಾಗೂ ಮೂರನೆಯ ಕಾರ್ಡ್ ಪೈಲ್. ಮೂರರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6 ಮಂತ್ಸ್ ನೀವೇನೇನು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಹಾಗೂ ಇನ್ನೂ ಒಂದು ಏನು ರಿಕ್ವೆಸ್ಟ್ ಅಂದರೆ, ದಯವಿಟ್ಟು ವಾಟ್ಸಾಪ್ ಮೆಸೇಜ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ವಾಟ್ಸಾಪ್ ಮೆಸೇಜಸ್ಗೆ ರಿಪ್ಲೈ ಸಿಗೋದಿಲ್ಲ. ನಿಮಗೆ ಅಪಾಯಿಂಟ್ಮೆಂಟ್ ಬೇಕಿದೆ ಅಂದರೆ ನೀವು ಕಾಲ್ ಮಾಡಲೇಬೇಕು. ನಾರ್ಮಲ್ ಕಾಲ್ ಮಾಡಿ, ವಾಟ್ಸಾಪ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಕಾಲ್ ಮಾಡಿ ವಿಚಾರಿಸ್ಕೊಂಡು ನಿಮ್ಗೆ ಏನು ಬೇಕು ನೀವು ತಿಳ್ಕೊಂಡು ತೊಗೋಬಹುದು ಅಪಾಯಿಂಟ್ಮೆಂಟ್ನ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ 6 ತಿಂಗಳು ಹೇಗಿದೆ ಹಾಗೂ ದೈವದಿಂದ ಏನೇನು ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ನೋಡೋಣ ಏನೇನು ಮೆಸೇಜಸ್ ಇದೆ ನಿಮಗೆ ಫಾರ್ 6 ಮಂತ್ಸ್. ಸೊ ಇವಾಗ ನಾನು ದೈವದಿಂದ ಕೂಡ ಏನು ಮೆಸೇಜಸ್ ಇದೆ ಅಂತ ನೋಡಿ ಹೇಳ್ತೀನಿ ನಿಮಗೆ ಬೇಕಾಗಿರುವಂಥ ಮೆಸೇಜಸ್ ಏನಿದೆ ನೆಕ್ಸ್ಟ್ 6 ಮಂತ್ಸ್ ವಿಷಯವಾಗಿ. ವಿ ವಿಲ್ ಸಿ ದ್ಯಾಟ್ ಆಲ್ಸೋ. ಫೋರ್ತ್ ಚಕ್ರ ಬರ್ತಾ ಇದೆ. ಸೊ ಫೋರ್ತ್ ಚಕ್ರ ಈಸ್ ಆಲ್ ಅಬೌಟ್ ದ ಹಾರ್ಟ್ ಚಕ್ರ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಸೊ ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಒಂದು ಒಳ್ಳೆಯ ರಿಲೇಷನ್ಶಿಪ್ಸ್ ನೀವು ವೆಲ್ಕಮ್ ಮಾಡುವಂಥದ್ದು, ಒಂದು ಬ್ಯಾಲೆನ್ಸ್ ಇರುತ್ತೆ ರಿಲೇಷನ್ಶಿಪ್ಸ್ನಲ್ಲಿ, ಬ್ಯಾಲೆನ್ಸ್ ಇರುತ್ತೆ. ಹಾಗೂ ಒಳ್ಳೆಯದು ನಿಮ್ಮನ್ನು ಹುಡುಕೊಂಡು ಬರುವಂಥದ್ದು, ಒಳ್ಳೆಯ ರಿಲೇಷನ್ಶಿಪ್ಸ್ ನಿಮ್ಮನ್ನು ಹುಡುಕೊಂಡು ಬರುವಂಥದ್ದು. ಹಾಗೂ ಏನಾದರೂ ಪ್ರಾಬ್ಲಮ್ಸ್ ಇತ್ತು ರಿಲೇಷನ್ಶಿಪ್ನಲ್ಲಿ ಅಂದರೆ ಅದು ಹೀಲ್ ಆಗುವಂಥದ್ದು. ಹೀಗೆ ಒಳ್ಳೊಳ್ಳೆ ವಿಷಯಗಳು ಕೂಡ 6 ತಿಂಗಳ ಒಳಗಡೆ ನಡಿಬೇಕು. ರಿಲೇಟೆಡ್ ಟು ಲವ್, ರಿಲೇಟೆಡ್ ಟು ಮ್ಯಾರೇಜ್, ಈ ಥರ ಒಂದು ವಿಚಾರವಾಗಿ ನೀವು ಬದಲಾವಣೆಯ ಲೈಕ್ ಗುಡ್ ಚೇಂಜಸ್ ಅಂತ ಹೇಳ್ತೀವಲ್ಲ, ಗುಡ್ ಚೇಂಜಸ್ ಶುಡ್ ಹ್ಯಾಪನ್. ಅದಾದ ನಂತರ ಏಂಜಲ್ ಆಫ್ ಲವ್ ಬರ್ತಾ ಇದೆ. ಸೊ ನನಗೆ ಈ ಹಾರ್ಟ್ ಮತ್ತು ಲವ್ ಮತ್ತು ಹಾರ್ಟ್ ಚಕ್ರ ಈ ಥರ ಮೆಸೇಜಸ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಸ್ಟ್ರಾಂಗ್ ಆಗಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ನೋಡುವಂಥ ಬದಲಾವಣೆ 6 ತಿಂಗಳಲ್ಲಿ ಏನಿರುತ್ತೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಸ್ ಕುರಿತಾಗಿರುತ್ತೆ. ಹಾಗೂ ಗುಡ್ ನ್ಯೂಸ್ ಇರುತ್ತೆ. ನಿಮ್ಮ ಫ್ಯಾಮ್ಲಿ ಇಂಪ್ರೂವ್ ಆಗುವಂಥದ್ದು. ಹಾಗೂ ನೀವೇನಾದ್ರು ಸಿಂಗಲ್ ಆಗಿದ್ದೀರಾ ಅಂದರೆ ನೀವೊಂದು ಒಳ್ಳೆಯ ಪಾರ್ಟ್ನರ್ನ ನಿಮ್ಮ ಲೈಫ್ನಲ್ಲಿ ಪಡೆಯುವಂಥದ್ದು. ಹಾಗೂ ಇನ್ನು ಏನಾದರೂ ನೀವು ಕಾಯ್ತಾ ಇದ್ದೀರಾ ಅಂದರೆ ಒಬ್ಬರು ನಿಮ್ಮ ಲೈಫಿಗೆ ಬರಬೇಕು, ಅಥವಾ ಈ ಥರ ನೀವು ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ಸ್ಟ್ರಗಲ್ಸ್ನೂ ಕೂಡ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಅದು ಸಾಲ್ವ್ ಆಗುವಂಥದ್ದು. ನೀವು ನಿಮ್ಮ ಪಾರ್ಟ್ನರ್ ಏನಾದರೂ ದೂರ ಆಗಿದ್ದೀರಾ ಅಂದರೆ ಆ ಒಂದು ವಿಚಾರದಲ್ಲಿ ಒಳ್ಳೆಯ ಬದಲಾವಣೆ, ಅಂದರೆ ಅವರು ನಿಮ್ಮ ಲೈಫ್ನಲ್ಲಿ ರೀಕನ್ಸೈಲ್ ಆಗುವಂಥದ್ದು, ಅವ್ರು ವಾಪಸ್ ಬರುವಂಥದ್ದು, ಇಂಥದ್ದು ಕೂಡ ನಾನು ನೋಡ್ತಾ ಇದ್ದೀನಿ. ಸಮ್ವನ್ ಇಸ್ ಮಿಸ್ಸಿಂಗ್ ಯು ಅಂತ ಕೂಡ ಬರ್ತಾ ಇದೆ. ಸೊ ಈ ಪ್ರೆಸೆಂಟ್ ಮೆಸೇಜ್ ಏನಾಗಿದೆ ಅಂದರೆ, ನೀವು ಯಾರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ಅವ್ರ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ಆರ್ ಗೈಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಯೋರ್ ಸ್ಪಿರಿಚುವಲ್ ಟೀಮ್ ಇನ್ ಸ್ಪಿರಿಚುವಲ್ ರೀಲ್ಮ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಎಟ್ ದ ಸೇಮ್ ಟೈಮ್ ನೀವು ಯಾವ ರೀತಿಯಾದ ಒಂದು ರಿಲೇಷನ್ಶಿಪ್ ಇರಲಿ ಅಥವಾ ಗೊಂದಲಗಳೇನಾದರೂ ಇದೆ ಅಂದರೆ ಅದು ಕೂಡ ಸಾಲ್ವ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ಬೋದು.
ಅದಾದ ನಂತರ ಯು ನೀಡ್ ಟು ಟೇಕ್ ಯೋರ್ ಮೆಡಿಸಿನ್ಸ್ ಪ್ರಾಪರ್ಲಿ ಅಂತ ಬರ್ತಾ ಇದೆ. ಸೊ ಮೇ ಬಿ ಇದು ಕೆಲವರಿಗೆ ನಿಮ್ಮ ಹೆಲ್ತ್ ರಿಲೇಟೆಡ್ ವಿಷಯವಾಗಿ ಮೆಸೇಜ್ ಬಂದಿರೋದ್ರಿಂದ ಹೆಲ್ತ್ನ ದಯವಿಟ್ಟು ಇಗ್ನೋರ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀರಾ, ಅವರೇನೋ ನಿಮಗೆ ಅಡ್ವೈಸ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ. ಹಾಗೂ ಅವರೇನಾದರೂ ಈ ಥರದೊಂದು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಈ ಥರದೊಂದು ಮೆಡಿಕೇಷನ್ನ ತೊಗೋಬೇಕು ಅಂದಾಗ ಅವ್ರು ಏನು ಹೇಳಿದ್ದಾರೆ ಅದನ್ನ ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಆಗುವ ಸಾಧ್ಯತೆ ಇದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡದೆ ಈ ಕೂಡಲೇ ಸರಿ ಮಾಡಿಕೊಂಡ್ರೆ ಒಂದು ಆಪತ್ತಿಂದ ಆಚೆ ಬರ್ತೀರಾ ಅಂತ ಕೂಡ ಒಂದು ಮೆಸೇಜ್ ಬಂದಿದೆ ನಿಮಗೆ. ಇದು ನಿಮ್ಮ 6 ತಿಂಗಳ ಮೆಸೇಜಸ್ ಆಗಿದೆ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮತ್ತು ಟ್ಯಾರೋಲ್ ಏನು ಬರ್ತಾ ಇದೆ ನೋಡ್ತಾ ಇದ್ದೀನಿ ನಿಮಗೆ 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸ್ಪೋರ್ಟ್ಸ್ ಬಂದಿದೆ ಅಂದಾಗ ಅರ್ಥ ಏನಂದರೆ ನಿಮ್ಮ ಲೈಫ್ನಲ್ಲಿ ಒಂದಷ್ಟು ಸ್ಟ್ರಗಲಿಂಗ್ ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ. 10 ಆಫ್ ವಾಂಡ್ಸ್ ಬರ್ತಾ ಇದೆ ಇಲ್ಲಿ ನೋಡಿ. ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದೊಂದು ಸಾಲ್ವ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಹುಟ್ಟುವಂಥದ್ದು. ಅಂದರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಬಗೆಹರಿಯೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಫೀಲ್ ಬರ್ತಾ ಇದೆ ನಾನು ಏನು ಮಾಡಿದ್ರು ಯಾಕೆ ಎಫೆಕ್ಟಿವ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ ಒಂದು ಗೊಂದಲ ಕೂಡ ಬರ್ತಾ ಇದೆ ನಿಮಗೆ. ಆದರೆ ನಾನು ಆಗಲೇ ಹೇಳಿದಾಗೆ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ, ಅದರಿಂದ ರಿಲೇಷನ್ಶಿಪ್ ಪ್ರಾಬ್ಲಮ್ಮಾಗಿ ಏನಾದ್ರು ಇದೆ ಅಂದರೆ ಸಾಲ್ವ್ ಆಗುತ್ತೆ ಅಂತ ನಿಮಗೆ ಕನ್ಫರ್ಮೇಷನ್ ಆಗಲೇ ಬಂದಿದೆ. ಆದರೆ ಬೇರೆ ಪ್ರಾಬ್ಲಮ್ಸ್, ಮನಿ ಪ್ರಾಬ್ಲಮ್ಸ್ ಇರ್ಬೋದು, ಕೆಲಸದಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅದರಲ್ಲಿ ನೀವು ತುಂಬ ಸ್ಟಕ್ ಆಗಿದ್ದೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಚಾರಿಯಟ್ ಬರ್ತಿರೋದ್ರಿಂದ ಇದು ನಿಯರ್ ಫ್ಯೂಚರ್ ಕಾರ್ಡ್ ಆಗಿದೆ. ಇನ್ನು 2 ತಿಂಗಳು ಅಡ್ಡಿ ಆತಂಕಗಳು ವರ್ಕ್ ವೈಸ್ ಇರುತ್ತೆ. ಇನ್ನು ಇವತ್ತಿಂದ 2 ತಿಂಗಳು ನಾನು ಹೇಳ್ತಾ ಇರೋದು. ಸೊ ನೀವು ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಫೇಸ್ ಮಾಡಬೇಕಾಗತ್ತೆ. ವಿಲ್ ಪವರ್ನ ನೀವು ಇಟ್ಕೋಬೇಕು, ನಂಬಿಕೆನ ಇಟ್ಕೋಬೇಕಾಗತ್ತೆ. ನನ್ನ ಕೈಲಿ ಆಗಲ್ಲ ಅಂತ ಬಿಡೋದ್ರ ಬದಲು ನನ್ನ ಕೈಲಿ ಆಗುತ್ತೆ ಅಂತ ಚಾಲೆಂಜ್ನ ಮಾಡ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ಚಾರಿಯಟ್ ಬಂದಿರೋದ್ರಿಂದ ಇದು ವಿಲ್ ಪವರ್, ನಾನು ಆಗಲೇ ವಿಲ್ ಪವರ್ ಹೇಳಾಯಿತು, ಅದೇ ವರ್ಡ್ ಬಂದಿದೆ ಕಾರ್ಡ್ನಲ್ಲೂ ಕೂಡ. ವಿಕ್ಟ್ರಿ, ರೆಕಗ್ನಿಷನ್ ಕೂಡ ಬರ್ತಾ ಇದೆ. ಅವಾರ್ಡ್ಸ್ ಸಿಗೋವಂಥದ್ದು ಕೆಲವರಿಗೆ, ಹಾಗೂ ಅವಾರ್ಡ್ಸ್ ನೀವೇನಾದರೂ ಆ ಥರದ್ದು ಕಾಯ್ತಾ ಇದ್ದೀರಾ ಅಂದರೆ ಆ ಒಂದು ಗುರುತು, ಜನರಿಂದ ನಿಮಗೆ ಒಂದು ಗುರುತು ಸಿಗುತ್ತೆ, ನಿಮ್ಮ ಬಗ್ಗೆ ಒಂದು ಗುರುತು ಸಿಗುತ್ತೆ. ಚಾರಿಯಟ್ ಬರ್ತಿರೋದ್ರಿಂದ ನೀವು ಕಮೆಂಟ್ನಲ್ಲಿ ಈ ಕೂಡಲೇ ಹಾಕಿ ಐ ಆಮ್ ವಿಕ್ಟೋರಿಯಸ್ ಆ್ಯಂಡ್ ಐ ವಿಲ್ ವಿನ್ ಇನ್ ಮೈ ಕರಿಯರ್ ಪಾತ್, ಅಥವಾ ನೀವು ಯಾವ ಒಂದು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ 3 ಆಫ್ ಪೆಂಟಿಕಲ್ಸ್. ಸೊ ಈ ಥರದ್ದು ಒಂದು ಇಂಡಿಸಿಸಿವ್ ಪ್ರಾಬ್ಲಮಿಂದ, ಕನ್ಫ್ಯೂಸ್ಡ್ ಪ್ರಾಬ್ಲಮಿಂದ ನೀವು ಮುಂದುವರಿತಾ ಇರೋದು ಚಾರಿಯಟ್ ಕಡೆಗೆ, ಅಂದರೆ ಮೂಮೆಂಟ್ ಕಾರ್ಡ್ ಕಡೆಗೆ, ಅದಾದ ನಂತರ 3 ಆಫ್ ಪೆಂಟಿಕಲ್ಸ್ ಕಡೆಗೆ. ಇದರ ಅರ್ಥ ಏನು ಅಂದರೆ ನೀವು ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ಅಂದರೆ ಹಣಕಾಸಿನ ವಿಷಯದಲ್ಲಿ ಇಶ್ಯೂಸ್ ಇದೆ ಅಂದರೆ ಪ್ರೆಸೆಂಟ್ನಲ್ಲಿ 3 ತಿಂಗಳ ಒಳಗಡೆ ಬಗೆಹರಿಯುತ್ತೆ. ನಿಮಗೆ ಹೊಸದಾದ ಕೊಲ್ಯಾಬರೇಷನ್ ಸಿಗುವಂಥದ್ದು ಅಥವಾ ಆಫರ್ಸ್ ಸಿಗುವಂಥದ್ದು, ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದು ಕೂಡ 3 ತಿಂಗಳ ಒಳಗಡೆ ಆಗುತ್ತೆ ಅಂತ ಬರ್ತಾ ಇದೆ. ಬೇಸಿಕಲಿ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ 3ನೇ ತಿಂಗಳಿಂದ ಸುಧಾರಿಸ್ಕೊಂಡು ನೀವು ಬಗೆಹರಿಸ್ಕೊಂಡು ಬರ್ತೀರಾ ಅಂತ ಬರ್ತಾ ಇದೆ. ಆಪರ್ಚುನಿಟೀಸ್ ಅಂತೂ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. 9 ಆಫ್ ಅರ್ತ್ ಬರ್ತಿರೋದ್ರಿಂದ ನೋಡಿ 3 ಇಂದ 9 ಆಯಿತು. ಚಾರಿಯಟ್ ಬಂದ ತಕ್ಷಣ 3 ಇಂದ 9 ಆಯಿತು ಅಂದರೆ ಹಣಕಾಸಿನ ವಿಷಯದಲ್ಲಿ ಪ್ರೋಗ್ರೆಸ್ ಅಂತೂ ಸ್ಟ್ರಾಂಗ್ ಆಗಿ ನಾನು ನೋಡ್ತಾ ಇದ್ದೀನಿ. ನಿಮಗೆ ವಂಡರ್ಫುಲ್ ಕಾರ್ಡ್ಸ್ ಬಂದಿದೆ ನಿಮಗೆ. ಸೊ ನನಗಿದು ಫೇವ್ರೆಟ್ ಕಾರ್ಡ್ ಅಂತಲೂ ಹೇಳ್ಬೋದು 9 ಆಫ್ ಪೆಂಟಿಕಲ್ಸ್. ಯಾಕಂದರೆ ಇದು ಲಕ್ಸುರಿ ಕಾರ್ಡ್ ಅಂತ ಹೇಳ್ತೀವಿ ನಾವು. ಲಕ್ಸುರಿ ಕಾರ್ಡ್ ಮತ್ತು ಇಂಡಿಪೆಂಡೆನ್ಸ್ ಕಾರ್ಡ್, ಕಂಟೆಂಟ್ಮೆಂಟ್ ಕಾರ್ಡ್ ಅಂದರೆ ಲೈಫ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಹಾಗೂ ಜೀವನದ ಬಗ್ಗೆ ಬಹಳಷ್ಟು ಆಸೆ ಕನಸುಗಳು ಬೆಳೆಯುತ್ತೆ. 6ನೇ ತಿಂಗಳಲ್ಲಿ ಈ ಥರ ನೀವು ಒಂದು ಕಂಫರ್ಟಬಲ್ ಲೈಫಿಗೆ ಬರ್ತೀರಾ. ಏನಾದರೂ ಮನೆ ಕಟ್ಟಿಸೋ ವಿಷಯವಾಗಿ ಅಥವಾ ಮನೆ ವಿಷಯವಾಗಿ ಅಥವಾ ಲ್ಯಾಂಡ್ ವಿಷಯವಾಗಿ ನಿಮಗೆ ಒಂದು ಕಂಫರ್ಟಬಲ್ ಲೈಫ್ ಬೇಕು ಅಂತ ನೀವೇನು ಗುರಿಗಳನ್ನ, ಆಸೆಗಳನ್ನ ಇಟ್ಕೊಂಡಿರೋ, ಅಥವಾ ಹೊಸ ಕಾರ್ ತೊಗೋಬೇಕು, ಇಂಥ ವಿಷಯಗಳಲ್ಲಿ ನೀವು ಆ ಒಂದು ವಿಚಾರವನ್ನು ನಿಮ್ಮ ಲೈಫ್ನಲ್ಲಿ ನೀವು ತರ್ತೀರಾ ಅಂತ ಬರ್ತಾ ಇದೆ. ಅಂದರೆ ಕಾರ್ ತೊಗೋಬೇಕು ಅಂತ ಇದ್ದರೆ 6 ತಿಂಗಳ ಒಳಗಡೆ ಒಂದು ಒಳ್ಳೆ ಕಾರ್ ತೊಗೊಳ್ಳುವಂಥದ್ದು, ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಇದ್ದೀರಾ ಅಂದರೆ ಆ ಮನೆ ವಿಷಯವಾಗಿ 6ನೇ ತಿಂಗಳಿಂದ ಒಳ್ಳೆಯ ಪ್ರೋಗ್ರೆಸ್ ನೋಡುವಂಥದ್ದು. ಅಂದರೆ ನೀವು ಲೀಡ್ ಮಾಡ್ತಾ ಇರುವಂಥದ್ದು, ಮುಂದೆ ಏನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅದರಲ್ಲಿ ನೀವು ಬೆಸ್ಟ್ ರಿಸಲ್ಟ್ಸ್ನ ನೋಡ್ತೀರಾ 6th ಮಂತ್ನಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಆಲ್ ದಿ ವೆರಿ ಬೆಸ್ಟ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ 6 ತಿಂಗಳು ಹೇಗಿರುತ್ತೆ ಅಂತ ಫಸ್ಟ್ ನಾನು ಮಾಡಿ, ಅದಾದ ನಂತರ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ, ದೈವದಿಂದ ಮೆಸೇಜಸ್ ನಿಮ್ಗೆ ಏನು ಬರಲಿದೆ, ಏನು ತಿಳ್ಕೊಳ್ಬೇಕಾಗಿದೆ ಅದನ್ನು ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಸೊ ನಿಮಗೇನು ಮೆಸೇಜಸ್ ಇದೆ ಅಂತ ನೋಡಿ ಹೇಳ್ತೀನಿ.
ಉಪ್ಸ್. ಸೊ ಗಾಟ್, ಇದು ಮೊದಲನೇ ಕಾರ್ಡ್ ಪೈಲ್, ಇದಾಗಿದೆ ರೀಡಿಂಗ್. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಅದಾದ ನಂತರ ನಾನು ಇವಾಗ ಏಂಜಲ್ ಮೆಸೇಜಸ್ ಕೂಡ ತೆಗಿತಾ ಇದ್ದೀನಿ. ಅಂದರೆ ನಿಮಗಾಗಿ ಏನು ಮೆಸೇಜಸ್ ಇದೆ ಏಂಜಲ್ಸಿಂದ ಅಂತ ಕೂಡ ನೋಡೋಣ. ಮತ್ತು ಡಿವೈನ್ ಗೈಡ್ಸಿಂದ ಮೆಸೇಜಸ್ ಏನಿದೆ ಅಂತ ನೋಡೋಣ. ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಹಿಯರ್ ಯು ಗೋ. ನಾನು ಎಲ್ಲ ಕಾರ್ಡ್ಸ್ನೂ ನೋಡ್ತಾ ಇದ್ದೀನಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಎರಡು ಮೇಜರ್ ಆರ್ಕನ ಕಾರ್ಡ್ ಬಂದಿದೆ. ಅದು ಬ್ಯೂಟಿಫುಲ್ ಮೇಜರ್ ಆರ್ಕನ ಕಾರ್ಡ್ಸ್ ಬಂದಿದೆ. ಪೇಷನ್ಸ್ ಅಂತ ಬರ್ತಾ ಇದೆ ಒಂದು ಮೆಸೇಜ್. ಕಾರ್ನಿಕೋಪಿಯಾ ಇದು ಲಕ್ಕಿ ಕಾರ್ಡ್ ಅಂತ ಹೇಳ್ಬೋದು. ಅಬಂಡೆನ್ಸ್ ಕಾರ್ಡ್, ಗುಡ್ ಲಕ್ ಕಾರ್ಡ್ ಅಂತ ಹೇಳ್ಬೋದು. ಅದು ನಿಮಗೆ ಸಿಕ್ಕಿದೆ. ಏಂಜಲ್ ಆಫ್ ಸ್ಟ್ರೆಂತ್ ಬರ್ತಾ ಇದೆ. ಓಕೆ, ಇದೊಂದು ಸ್ಪೆಷಲ್ ಮೆಸೇಜ್ ಏನಿದೆ ಅಂದರೆ ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಹೆಲ್ದಿ ಆ್ಯಂಡ್ ಐ ಆಮ್ ಓವರ್ಕಮಿಂಗ್ ಮೈ ಹೆಲ್ತ್ ಪ್ರಾಬ್ಲಮ್ಸ್. ಐ ಆಮ್ ಹೆಲ್ತಿ ಆ್ಯಂಡ್ ಪವರ್ಫುಲ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿ ಮೈನರ್ ಮೇಜರ್ ಇಶ್ಯೂಸ್ ಏನಾದರೂ ಇದೆ ಅಂದರೆ ಅದು ಸಾಲ್ವ್ ಆಗ್ತಾ ಇದೆ. ವಿತಿನ್ 6 ಮಂತ್ಸಲ್ಲಿ ಪರಿಹಾರ ಆಗುತ್ತೆ. ಏನಾದರೂ ದೊಡ್ಡದಾಗಿರುವಂಥ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಇವಾಗ ಅಂದರೆ ಅದರಲ್ಲಿ ನೀವು 6 ತಿಂಗಳ ಒಳಗಡೆ ಒಂದು ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ಸ್ನ ನೀವು ನೋಡ್ತೀರಾ. ಮೈನರ್ ಆಗಿ ಏನಾದರೂ ಇದೆ ಅಂದರೆ ಅದರಲ್ಲಿ ನೀವು ಕೆಲವೇ ವಾರದಲ್ಲಿ ಸರಿ ಹೋಗಬೇಕು ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮಗೆ ಪ್ರೊಟೆಕ್ಷನ್ ಇದೆ ಏಂಜಲ್ಸಿಂದ. ಬಿಕಾಸ್ ಯು ಗಾಟ್ ದ ಸ್ಟ್ರೆಂತ್ ಕಾರ್ಡ್. ಲಯನ್ ಇಸ್ ಈಕ್ವಲ್ ಟು ಪವರ್ ಆ್ಯಂಡ್ ದ ಸ್ಟ್ರೆಂತ್. ಇಟ್ಸ್ ಆಲ್ ಅಬೌಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಹೆಲ್ತ್ ಹೋದರೆ ಎಲ್ಲ ಹೋದಂಗೆ ಒಬ್ಬರು ಮನುಷ್ಯರ ಲೈಫಲ್ಲಿ. ನಮ್ಮ ಲೈಫಿಂದ ಹಣ ಹೋದರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಅದನ್ನ ನಾವು ಸಂಪಾದನೆ ಮಾಡ್ಕೋಬೋದು. ಆದರೆ ನಮ್ಮ ಹೆಲ್ತಲ್ಲಿ ಪ್ರಾಬ್ಲಮ್ ಬಂದಾಗ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ. ಸೊ ಆ ಥರದ್ದು ಏನಾದರೂ ಪರಿಸ್ಥಿತಿ ನಿಮಗಿದೆ ಅಂದರೆ ಅದರಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಸೊ ಒಂದು ಮೆಸೇಜ್, ಇನ್ನೊಂದು ಸ್ಪೆಷಲಾಗಿ ಒಂದು ಮೆಸೇಜ್ ಬರ್ತಾ ಇದೆ. ಯು ನೀಡ್ ಟು ಅಡಾಪ್ಟ್ ಅ ಚೈಲ್ಡ್ ಅಂತ ಬರ್ತಾ ಇದೆ. ಇವಾಗ ಕೆಲವರಿಗೆ ಅದು ಆ ವಿಷಯದಲ್ಲಿ ಇಷ್ಟ ಇರೋದಿಲ್ಲ. ಯಾಕಿದನ್ನ ನಾನು ಮಾಡಬೇಕು, ನನಗೆ ಸ್ವಂತ ಮಗುನೇ ಬೇಕು, ನಮ್ಮ ಮಗುನೇ ಬೇಕು, ಆ ಥರ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಅಂದರೆ ಇದು ಎಲ್ರಿಗೂ ಅಲ್ಲ. ಇದು ಒಂದು ಸ್ಪೆಷಲ್ ಮೆಸೇಜ್ ಬಂದಿದೆ. ಕೆಲವರಿಗೆ ಮಾತ್ರ ಈ ಮೆಸೇಜ್ ತಲುಪುವಂಥದ್ದು. ನೀವೇನಾದರೂ ಮಕ್ಕಳಿಗೆ ಪ್ರಯತ್ನ ಪಟ್ಟು ಅದರಲ್ಲಿ ವಿಫಲವನ್ನು ನೋಡ್ತಾ ಇದ್ದೀರಾ ಅಂದರೆ, ನಿಮಗೆ ಫಲ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಮೆಸೇಜ್ ದೈವದಿಂದ ಏನು ಬರ್ತಾ ಇದೆ ಅಂದರೆ ಒಂದು ಚೈಲ್ಡ್ನ ಅಡಾಪ್ಟ್ ಮಾಡ್ಕೊಳ್ಳಿ, ದತ್ತು ತೊಗೊಳ್ಳಿ ಮಗುನ ಅಂತ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಇದು ಎಲ್ರಿಗೂ ಮೆಸೇಜ್ ಅಲ್ಲ. ಯಾರು ಇದಕ್ಕೆ ಎದುರು ನೋಡ್ತಾ ಇದ್ದೀರಾ, ಅದರಲ್ಲಿ ನೀವೇನಾದರೂ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನೀವು ತುಂಬ ಟಾರ್ಚರ್ನ ಅನುಭವಿಸೋದು ಬೇಡ, ಮಗುನ ದತ್ತು ತೊಗೊಳ್ಳಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ವಿಲ್ ಬಿ ಪ್ರೆಗ್ನೆಂಟ್ ಸೂನ್. ಪ್ರೆಗ್ನೆನ್ಸಿ ಕಾರ್ಡ್ಸ್ ತುಂಬ ಬರ್ತಾ ಇದೆ. ಓಕೆ, ಇದು ಕೆಲವರಿಗೆ ಅಗೇನ್ ಸ್ಪೆಷಲ್ ಮೆಸೇಜ್ ಅಂತ ಹೇಳ್ಬೋದು. ಈಗ ಪ್ರೆಗ್ನೆನ್ಸಿಗೆ ಏನಾದರೂ ತುಂಬ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ, ಹೆಲ್ದಿ ಬೇಬಿಗೆ ಪ್ರಯತ್ನ ಪಡ್ತಾ ಇದ್ದೀರಾ ಕಪಲ್ಸ್ ಅಂದರೆ ಅದರಲ್ಲೂ ಕೂಡ ಗುಡ್ ನ್ಯೂಸ್. ವಿತಿನ್ 6 ಮಂತ್ಸ್ ಇದೆ. ದೆರ್ ಇಸ್ ಅ ಬ್ಯೂಟಿಫುಲ್ ಬೇಬಿ ಆಲ್ಸೋ ಓವರ್ ಹಿಯರ್. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ನೀಡ್ ಟು ಕನ್ಸಲ್ಟ್ ಅ ಸೈಕಿಕ್ ರಿಗಾರ್ಡಿಂಗ್ ದಿಸ್ ಸಿಚುವೇಶನ್ ಬರ್ತಾ ಇದೆ. ಅಂದರೆ ಈಗ ಸೈಕಿಕ್ ಅಂದರೆ ಏನು, ಈಗ ಟ್ಯಾರೋ ರೀಡಿಂಗ್ ಕೂಡ ಸೈಕಿಕ್ ಮಾಡ್ತಾರೆ. ಅಂದರೆ ಆಸ್ಟ್ರಾಲಜಿಸ್ ಆಗಿರ್ಬೋದು. ನೀವೊಬ್ಬ ಸೈಕಿಕ್ನ ಕನ್ಸಲ್ಟ್ ಮಾಡಬೇಕು ಅಂದರೆ ನೀವು ಇಂಡಿವಿಜುವಲಾಗಿ, ನಾನು ಆಗಲೇ ಹೇಳೋದ್ನಲ್ಲ, ಇಂಡಿವಿಜುವಲಾಗಿ ಟ್ಯಾರೋ ರೀಡಿಂಗ್ ಸೆಷನ್ ತೊಗೊಂಡ್ರೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಏನಿದೆ ಆ ವಿಷಯವಾಗಿ ಕ್ಲಾರಿಟಿ ಸಿಗುತ್ತೆ ಅಂತ ಬರ್ತಾ ಇದೆ. ಸ್ಪೆಷಲಾಗಿ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವ್ರಿಗೆ ಬಂದಿರುವಂಥ ಮೆಸೇಜ್ ಆಗಿದೆ. ನಿಮ್ಗೇನಾದರೂ ಇಂಡಿವಿಜುವಲಾಗಿ ತೊಗೋಬೇಕು ಅಂತ ಇದೆ ಅಂದರೆ ನಿಮ್ಮ ರಿಗಾರ್ಡಿಂಗ್ ಪ್ರೆಸೆಂಟ್ ಸಿಚುವೇಶನ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ಅದನ್ನು ಬಗೆಹರಿಸ್ಕೋಬೇಕು ಅಂತ ಇದ್ದೀರಾ ಅಂದರೆ ಕನ್ಸಲ್ಟ್ ಮಾಡಿ ಅಂತ ನಿಮ್ಗೆ ಆ ಒಂದು ಮೆಸೇಜ್ ಬಂದಿದೆ. ಮೇ ಬಿ ಕನ್ಸಲ್ಟ್ ಮಾಡೋದ್ರಿಂದ ನಿಮಗೆ ಬರುವಂಥದ್ದು ಏನಿದೆ ಅಥವಾ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ ದೈವದಿಂದ ಮೆಸೇಜ್ ಡೈರೆಕ್ಟಾಗಿ ನಿಮಗೆ ಸಿಗ್ಬೋದು. ಅದರಿಂದನೇ ಆ ಥರ ಬಂದಿದೆ ಅನಿಸುತ್ತೆ. ಎನಿವೇಸ್, ನೆಕ್ಸ್ಟ್ ಏನು ಬರ್ತಾ ಇದೆ ಅದನ್ನು ಹೇಳ್ಬಿಡ್ತೀನಿ. ಪೇಷನ್ಸ್ ಬರ್ತಿರೋದ್ರಿಂದ ನೀವು ಆ ಪೇಷನ್ಸ್ನ ಕಳ್ಕೊಳ್ತಾ ಇರ್ಬೋದು. ಇತ್ತೀಚೆಗೆ ಏನೋ ಆಗದೆ ಇರುವಂಥದ್ದು ಅಂದರೆ ಎಷ್ಟು ಟ್ರೈ ಮಾಡಿದ್ರು ನಿಮ್ಮ ಲೈಫ್ನಲ್ಲಿ ಏನು ಆಗಬೇಕು ಅದು ಆಗದೆ ಇರುವಂಥದ್ದು ಡಿಲೇ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಡಿಸಪಾಯಿಂಟ್ಮೆಂಟ್ ಬಂದಿರ್ಬೋದು. ಬಟ್ ಪೇಷನ್ಸ್ ಇಟ್ಕೊಂಡ್ರೇ ನಿಮ್ಮ ಲೈಫ್ನಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ ಅಂತ ಒಂದು ಮೆಸೇಜ್ ಬರ್ತಿದೆ. ಕಾರ್ನಿಕೋಪಿಯಾ ಇಸ್ ಆಲ್ ಅಬೌಟ್ ಫ್ರೂಟ್ಸ್ ಅಂತ ಹೇಳ್ಬೋದು. ಹೌದು, ಮುಂದೆ ನಿಮಗೆ ಆ ಒಂದು ದಾರಿ
ಕಾಣುತ್ತೆ, ಸಿಗುತ್ತೆ, ಹಾಗೂ ನಿಮಗೇನು ಪಡಿಬೇಕು ಅನ್ನೋ ಆಸೆ ಇದೆ ಅದು 3ರಷ್ಟು ದುಪ್ಪಟ್ಟು ಸಿಗುತ್ತೆ ಅಂತ ಬರ್ತಾ ಇದೆ. ವೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂದರೆ ವೆಲ್ತ್ ನಿಮ್ಮ ಲೈಫಿಗೆ ಬರೋವಂಥದ್ದು. ಹಾಗೂ ಇನ್ನೊಂದು ನಾನೇನು ನೋಡ್ತಾ ಇದ್ದೀನಿ ಅಂದರೆ ಶೇರ್ ಮಾರ್ಕೆಟ್ಗೆ ಏನಾದರೂ ದುಡ್ಡು ಹಾಕಿದ್ದೀರಾ ಅಂದರೆ ಡಬಲ್ ಆಗುವಂಥದ್ದು, ಆ ಥರದ್ದು ಕೂಡ ನಾನು ಕೆಲವರಿಗೆ ಮೆಸೇಜ್ ನೋಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಸೊ ಲೆಟ್ಸ್ ಸ್ಟಾರ್ಟ್. ಟ್ಯಾರೋ ಏನು ಬರ್ತಾ ಇದೆ, ವರ್ಲ್ಡ್ ಬರ್ತಾ ಇರೋದ್ರಿಂದ ಆಪರ್ಚುನಿಟೀಸ್ ಓಪನ್ ಆಗಿದೆ, ಆಗಲೇ ಆಗಿದೆ ನಿಮಗೆ. ಸೊ ನಿಮ್ಮ ಲೈಫಲ್ಲಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ, ಒಂದು ದೊಡ್ಡ ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ, ಒಂದು ದೊಡ್ಡ ಸ್ಟೆಪ್ ಮುಂದೆ ಪ್ರೋಗ್ರೆಸ್ಗೆ ನೀವು ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ನೀವು ಮಾಡ್ಬೋದು. ಅಂದರೆ ಇದು ನಾನು ಮಾಡಬೇಕು ಅಂತ ತುಂಬ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಇನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆ್ಯಕ್ಷನ್ ತಗೊಳ್ಳಿ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ. ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ ವಿಷಯವಾಗಿ ನೀವೇನಾದರೂ ಸಿಂಗಲ್ ಆಗಿದ್ದೀರಾ ಅಂದರೆ ಗುಡ್ ನ್ಯೂಸ್ ಇದೆ, ಅವರಿಗೆ ಗುಡ್ ನ್ಯೂಸ್ ಇದೆ. ಯಾಕಂದರೆ ಒಳ್ಳೆಯ ಪಾರ್ಟ್ನರ್ ಸಿಗುವಂಥದ್ದು, ಲವ್ ರಿಲೇಷನ್ಶಿಪ್ ಸರಿ ಹೋಗುವಂಥದ್ದು, ಈ ಥರ ನಾನು ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ಬದಲಾವಣೆ ನಾನು ನೋಡ್ತಾ ಇದ್ದೀನಿ. ನ್ಯೂ ಲವ್ ಕೂಡ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ನೈಟ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಕೆಲವರಿಗೆ ಟ್ರಾವೆಲ್ ಕೂಡ ನಾನು ನೋಡ್ತಾ ಇದ್ದೀನಿ. 6 ತಿಂಗಳೊಳಗಡೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ಕೆಲವರಿಗೆ ಟ್ರಾವೆಲ್ ನೋಡ್ತಾ ಇದ್ದೀನಿ, ಬೇರೆ ದೇಶಕ್ಕೆ ಹೋಗುವಂಥದ್ದು, ಕೆಲಸದ ವಿಷಯವಾಗಿ ಬೇರೆ ಕಡೆ ಟ್ರಾವೆಲ್ ಮಾಡುವಂಥದ್ದು, ಈ ಥರ ಆಪರ್ಚುನಿಟೀಸ್ ಬರುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ರಿಜೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆಫೀಸ್ನಲ್ಲಿ ಏನಾದರೂ ಆ ಥರದ್ದು ಒಂದು ಆಫರ್ ಬಂದಿದೆ ಅಂದರೆ ತುಂಬ ಯೋಚನೆ ಮಾಡೋದು ಬೇಡ, ಅದನ್ನ ನೀವು ಸ್ವೀಕರಿಸಿ, ಅದನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫ್ನಲ್ಲಿ ಆ ಥರ ಒಳ್ಳೆ ಚೇಂಜಸ್ ಬರುತ್ತೆ ನೀವು ಅದನ್ನು ತೊಗೊಳ್ಳೋದ್ರಿಂದ ಅಂತ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ರಿಲೇಟೆಡ್ ಟು ಮನಿ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂದರೆ ಆ ವಿಷಯದಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ನ ಕೂಡ 3 ತಿಂಗಳೊಳಗಡೆ ನೋಡ್ತೀರಾ ಅಂತ ಬರ್ತಾ ಇದೆ. ಕೆಲವರಿಗೆ ಟಾಕ್ಸಿಕ್ ರಿಲೇಷನ್ಶಿಪ್ ಏನಾದರೂ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ರಿಲೇಷನ್ಶಿಪ್ ಇದೆ ಅಂದರೆ ಇನ್ನು 3 ತಿಂಗಳಲ್ಲೇ ಅದು ನಾಶ ಆಗೋಗುತ್ತೆ. ಅಂದರೆ ಅವ್ರನ್ನ ನೀವೇ ಬಿಟ್ಟು ಹೋಗ್ತೀರಾ ಅಂತ ಬರ್ತಾ ಇದೆ. ಅಂದರೆ ನೀವೇ ನನಗಿದು ಬೇಡ, ನನಗೆ ಸಾಕಾಗಿದೆ, ಮೇ ಬಿ ನೀವು ಇವಾಗ ಡಿವೋರ್ಸ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. 3ನೇ ತಿಂಗಳೊಳಗಡೆ ನೀವಾಗಲೇ ಆ ಪೇಪರ್ಸ್ನ ಹಾಕ್ಬಿಟ್ಟಿರ್ಬೋದು. ಅಥವಾ ನೀವು ಒಬ್ಬ ವ್ಯಕ್ತಿಯಿಂದ ಕಟ್ ಆಫ್ ಮಾಡಬೇಕು, ಬ್ರೇಕಪ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಆದರೆ 3ನೇ ತಿಂಗಳೊಳಗಡೆ ನೀವು ಅವರಿಂದ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಆ ಥರ ನೀವು ನಿಮಗೆ ಕಂಫರ್ಟಬಲ್ ಅಲ್ಲದೇ ಇರುವಂಥ ಒಂದು ರಿಲೇಷನ್ಶಿಪ್, ತುಂಬಾ ಟಾರ್ಚರ್ ಅನುಭವಿಸಿರುವಂಥ ರಿಲೇಷನ್ಶಿಪ್ಪಿಂದ ಆಚೆ ಬರ್ತಾ ಇದ್ದೀರಾ ಅಂತ ಮೆಸೇಜ್ ಬರ್ತಾ ಇದೆ. ಮತ್ತು ಅದರಿಂದ ಕೂಡ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇನ್ನರ್ ಸ್ಟ್ರೆಂತ್ ಇರುತ್ತೆ ನಿಮಗೆ. ಹಾಗೂ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೂ ನನ್ನ ಕೈಲಿ ಆಗುತ್ತೆ, ನನ್ನ ಲೈಫ್ನಲ್ಲಿ ನಾನು ಇನ್ನೂ ಚೆನ್ನಾಗಿರ್ತೀನಿ ಅನ್ನುವಂಥ ನಂಬಿಕೆ ಸೃಷ್ಟಿಯಾಗುತ್ತೆ. ಸೊ ಒಂದೊಂದು ಸಲ ನಾವು ಅಂದ್ಕೊಳ್ತೀವಿ, ಇದು ಯಾಕಪ್ಪ ಹೀಗಾಯಿತು, ಇವ್ರು ಯಾಕಪ್ಪ ನನ್ನ ಲೈಫಿಂದ ಹೋದರು ಅಂತ. ಆದರೆ ಒಬ್ಬ ವ್ಯಕ್ತಿ ನಮ್ಮ ಲೈಫಿಂದ ಹೋಗೋದ್ರಿಂದ ನಮ್ಮ ಲೈಫ್ನಲ್ಲಿ ಎಷ್ಟೋ ಒಂದು 10 ಒಳ್ಳೊಳ್ಳೆ ದಾರಿಗಳು ಓಪನ್ ಆಗುತ್ತೆ. ಹಾಗೆ ನಿಮ್ಮ ಲೈಫ್ ಕೂಡ ಆಗುತ್ತೆ 6 ಮಂತ್ಸ್ ಒಳಗಡೆ ಅಂತ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಅಫ್ಕೋರ್ಸ್ ತುಂಬ ಮೂಮೆಂಟ್ ಇದೆ, ಚೇಂಜಸ್ ಇದೆ. ಹಾಗೂ ಅಂದ್ಕೊಳ್ಳದೇ ಇರುವಂಥ ಟ್ವಿಸ್ಟ್ಸ್ನ ನೀವು ನೋಡ್ತೀರಾ ನಿಮ್ಮ ಲೈಫ್ನಲ್ಲಿ. ಇದೇನು ಹೀಗೆ ಮಾಡಿಬಿಟ್ಟೆ ಅಂತ ನಿಮ್ಮ ಬಗ್ಗೆ ನೀವು ತೊಗೊಂಡಿರೋ ಸ್ಟೆಪ್ ಬಗ್ಗೆನೇ ನೀವು ಡೌಟ್ ಕೂಡ, ಅಂದರೆ ನಾನು ಹೀಗೆ ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತೀರಾ. ಅಷ್ಟು ಧೈರ್ಯವಾಗಿ ನೀವು ಆ ಥರದ್ದು ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬರ್ತೀರಾ. ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ 6ನೇ ತಿಂಗಳ ಒಳಗಡೆ ನಿಮ್ಮ ಲೈಫ್ನಲ್ಲಿ ನೀವು ಎಷ್ಟೋ ವಿಷಯವಾಗಿ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಂಡಿರ್ತೀರ. ಹಾಗೂ ತುಂಬ ತಾಳ್ಮೆನೂ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರ. ಯಾಕಂದರೆ ತಾಳ್ಮೆ ಬೇಕು ಅಂತ ಹೇಳ್ತಾ ಇದೆ ಈಗ ನಿಮಗೆ. ನೀವು ಆ ತಾಳ್ಮೆ ಅನ್ನುವಂಥ ವಿಷಯವನ್ನು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡಿರ್ತೀರ ಆಗ, ಲೈಕ್ ಆ 6th ಮಂತ್ನಲ್ಲಿ. ಮತ್ತು ಇಮೋಷ್ನಲಿ ಮೆಚೋರ್ಡ್ ಆಗಿರ್ತೀರ. ಮತ್ತು ಡಿಸಿಷನ್ಸ್ ತೊಗೊಳ್ಳೋವಾಗಲೂ ಕೂಡ ಗೊಂದಲ ಇರೋದಿಲ್ಲ. ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತೂ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಇಂಟರ್ನಲಿ ಆಗ್ತೀರಾ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು, ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ನಾನು ಇವಾಗ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫ್ ಮುಂದೆ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಹಾಗೂ ದೈವದಿಂದ ಮೆಸೇಜಸ್ ಏನಿದೆ, ಡಿವೈನ್ ಗೈಡ್ಸಿಂದ ನಿಮ್ಗೇನು ಮೆಸೇಜಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದಟ್ಸ್ ಹೌ ಯು ಸಪೋರ್ಟ್ ಮೀ. ಸೊ ಹಿಯರ್ ಯು ಗೋ. ರೀಡಿಂಗ್ ನಾನಿವಾಗ ಶುರು ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಓ ವಾವ್,
ನಾನು ನಾನು ಹಿಂದಿನ ರೀಡಿಂಗ್ನಲ್ಲೂ ಹೇಳಿದ್ದೀನಿ ಎಷ್ಟೋ ಸಲ ಇದು ನನ್ನ ಫೇವ್ರೆಟ್ ಕಾರ್ಡ್ ಅಂತ. ಬಿಕಾಸ್ ಇದು ಲಕ್ಕಿ ಕಾರ್ಡ್ ಅಂತ ಹೇಳ್ಬೋದು, ಅಬಂಡೆನ್ಸ್ ಕಾರ್ಡ್ ಹೇಳ್ಬೋದು, ಮನಿ ಗ್ರೋತ್ ಅಂತೂ ಅದ್ಭುತವಾಗಿರುವಂಥ ಕಾರ್ಡ್ ಇದು. ಲಕ್ಸುರಿ ಕಾರ್ಡ್ ಅಂತ ಹೇಳ್ತೀನಿ ನಾನು ಇದನ್ನು. ಆ ಥರದ್ದು ಒಂದು ಕಾರ್ಡ್ ನಿಮಗೆ ಮುಂಚೆನೇ ಮೊದಲನೇ ಕಾರ್ಡೇ ನಿಮ್ಗೆ ಅದು ಬಂದಿದೆ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಅಬಂಡೆಂಟ್. ಆ್ಯಂಡ್ ನಿಮ್ಗೇನಾದರೂ ಗೋಲ್ಡ್ ಚೈನ್ ಅಥವಾ ಗೋಲ್ಡ್ ಏನಾದರೂ ಖರೀದಿ ಮಾಡಬೇಕು ಅಂತ ಇದೆ ಅಂದರೆ ನೀವು ತೊಗೋಬೋದು. 6 ತಿಂಗಳೊಳಗಡೆ ನೀವು ನಿಮ್ಮ ಲೈಫ್ನಲ್ಲಿ ಗೋಲ್ಡ್ ಖರೀದಿ ಮಾಡುವಂಥದ್ದು, ಆ ಥರದ್ದು ನೀವು ಅಂದ್ಕೊಳ್ದೇ ನಿಮ್ಮ ಹತ್ರ ಆ ಚಿನ್ನ ಬರುತ್ತೆ, ಹುಡ್ಕೊಂಡು ಬರುತ್ತೆ ಅನ್ನುವಂಥ ಒಂದು ಮೆಸೇಜ್ ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೇನು ಆಸೆ ಇದೆ, ಗೋಲ್ಡಲ್ಲಿ ಏನು ಖರೀದಿ ಮಾಡಬೇಕು, ಏನು ತೊಗೋಬೇಕು ಅನ್ನೋ ಆಸೆ ಇದೆ, ಅದನ್ನು ಕೂಡ ಕಮೆಂಟ್ ಮಾಡ್ಬೋದು ನೀವು. ಕ್ಲೇಮ್ ಇಟ್ ಅಂತ ಹೇಳಿ, ಐ ಕ್ಲೇಮ್ ಇಟ್ ಅಂತ. ಐ ಕ್ಲೇಮ್ ಅ ಗೋಲ್ಡ್ ಚೈನ್, ಐ ಕ್ಲೇಮ್ ಅ ಗೋಲ್ಡ್ ರಿಂಗ್, ಐ ಕ್ಲೇಮ್ ಅ ಗೋಲ್ಡ್ ವಾಚ್. ಐ ಡೋಂಟ್ ನೋ, ನಿಮ್ಗೇನು ಆಸೆ ಇದೆ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಡಾಟರ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಒಂದು ಸೆಕೆಂಡ್ ಕಾರ್ಡ್ ಏನು ಬರ್ತಾ ಇದೆ, ಸ್ವೋರ್ಡ್ ಬರ್ತಿರೋದ್ರಿಂದ ಇದು ಕೆಲಸದ ಕಾರ್ಡ್ ಆಗಿರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಾನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ಲಕ್ಸುರಿಯಸ್ ಲೈಫ್ನ ಕೆಲವರು ಲೀಡ್ ಮಾಡ್ತೀರಾ. ಲಕ್ಸುರಿ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಕಾರ್ ತೊಗೊಳ್ಳುವಂಥದ್ದು, ಆ ಥರ ಒನ್ಗೂಡಿದೆ ನಿಮಗೆ. ಅದು ಇನ್ನೊಂದು 3 ಮಂತ್ಸ್ನಲ್ಲೇ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ತುಂಬ ಹಣದ ಕಾರ್ಡ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ನೀವು ಅದ್ಭುತವಾದ ಚೇಂಜಸ್ ನೋಡ್ತೀರಾ. ಹಣಕಾಸಿನ ವಿಷಯವಾಗಿ ಹಾಗೂ ಕೆಲಸದ ವಿಷಯವಾಗಿ ಹೊಸ ಕೆಲಸ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಹೊಸ ಕೆಲಸ ಸಿಗುತ್ತೆ. ಸನ್ ಬರ್ತಿರೋದ್ರಿಂದ ಆಪರ್ಚುನಿಟೀಸ್ ನಿಮ್ಮ ಲೈಫಿಗೆ ಹುಡ್ಕೊಂಡು ಬರುತ್ತೆ. ಲುಕ್ ಎಟ್ ದಿಸ್, ಎಲ್ಲ ಮನಿ ಕಾರ್ಡ್ಸ್ ಇದೆ. ಗೋಲ್ಡ್, ಮನಿ, ಗೋಲ್ಡ್, ಏನು ಅದನ್ನೇ ಬೇಕು ಅಂತ ಆಸೆ ಪಡ್ತಾ ಇದ್ರೇನೋ ಅದೇ ಬಂದುಬಿಟ್ಟಿದೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಸ್ ಎಲ್ಲ, ತುಂಬ ಪಾಸಿಟಿವ್ ಆಗಿ ಎನರ್ಜಿ ಇದೆ. ಎವ್ರಿ ಕಾರ್ಡ್ ಇಸ್ ಜಸ್ಟ್ ವೈಬ್ರೇಟಿಂಗ್ ಅಂತ ಹೇಳ್ಬೋದು. ಒಂದೊಂದು ಕಾರ್ಡು ವೈಬ್ರೇಟ್ ಆಗ್ತಾಯಿದೆ ಇವತ್ತು. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಬಿಕಾಸ್ ಅಷ್ಟು ಲಕ್ಕಿಯಾಗಿದೆ ನಿಮ್ಮ 6 ಮಂತ್ಸ್. ಲಕ್ಕಿಯೆಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ದ ಲಕ್ಕಿಯೆಸ್ಟ್ ಅಂತ. ಐ ಆಮ್ ದ ಲಕ್ಕಿಯೆಸ್ಟ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಇನ್ ಯೋರ್ ಲೈಫ್. ಅಫ್ಕೋರ್ಸ್ ನಾನು ನಿಮ್ಮ ಲೈಫ್ನಲ್ಲಿ ಅಷ್ಟು ಒಳ್ಳೊಳ್ಳೆ ಬದಲಾವಣೆನ ನೋಡ್ತಾ ಇದ್ದೀನಿ. ಸ್ಪೆಷಲಾಗಿ ನೀವು ಮನೆ ಕಟ್ಟಿಸ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಸ್ವಂತ ಮನೆ, ನಿಮ್ಮ ಆಸೆ, ಡ್ರೀಮ್ ಹೌಸ್ ಅಂತೀವಲ್ಲ, ಡ್ರೀಮ್ ಹೌಸ್ ನೀವು ಕಟ್ಟಿಸ್ತೀರಾ ಅಂತ ನಾನು ನೋಡ್ತಾ ಇದ್ದೀನಿ. ಆ ಥರದ್ದು ವಿಷಯದಲ್ಲಿ ನೀವು ಆ ಒಂದು ಬದಲಾವಣೆನ ನೋಡ್ತೀರಾ. ಹಾಗೂ ಆಪರ್ಚುನಿಟೀಸ್ ಬರುತ್ತೆ, ನಿಮ್ಮನ್ನು ಹುಡುಕೊಂಡು ಹಣ ಬರುತ್ತೆ ಅಂತ ತೋರಿಸ್ತಾ ಇದೆ. ಅದು ಹೇಗೆ ಬರುತ್ತೆ ಕಾಯ್ತಾ ಇರಿ, ಬಟ್ ಬರುತ್ತೆ. ಆದರೆ ಮನೇಲೇ ಕೂತ್ಕೊಳ್ಳೋದಲ್ಲ, ದುಡ್ಡು ಬರುತ್ತೆ ಅಂತ ಕೂತ್ಕೋಬೇಡಿ, ತುಂಬ ಕಷ್ಟಪಡಲೇಬೇಕಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ದುಪ್ಪಟ್ಟು ರಿಸಲ್ಟ್ನ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ ಆ್ಯಂಡ್ ಬೆಸ್ಟಾಗಿ ಹೋಗುತ್ತೆ ನಿಮ್ಮ 6 ಮಂತ್ಸ್. ಸೊ ಮೆಸೇಜಸ್ ಏನು ಬರ್ತಾ ಇದೆ ದೈವದಿಂದ ಅಂದರೆ ಯು ಶುಡ್ ಲಿಸನ್ ಟು ಅದರ್ ಪೀಪಲ್ ಅಡ್ವೈಸ್ ಅಂತ ಬರ್ತಾ ಇದೆ. ಕೆಲವೊಮ್ಮೆ ನಾವು ಯಾವಾಗಲೂ ಸರಿ ಇರೋದಿಲ್ಲ. ಕೆಲವೊಮ್ಮೆ ಕೆಲವರು ಹೇಳುವಂಥ ಅಡ್ವೈಸ್ನು ನಾವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾರಾದರೂ ಏನಾದರೂ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಈ ರೀತಿ ಮಾಡು, ಈ ರೀತಿ ಇರು ಅಂತ, ನಿಮ್ಮ ಒಳಿತಿಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಿಮಗೆ ಬದಲಾವಣೆ ತರಬೇಕು ಅಂದರೆ ನೀವು ತರಬಹುದು. ಯಾಕಂದರೆ ಆ ಒಂದು ಅಡ್ವೈಸ್ ನಿಮಗೆ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗೋಕ್ಕೆ ಉಪಯೋಗ ಆಗುತ್ತೆ ಅಂತ ಬರ್ತಾ ಇದೆ. ಸಮನ್ ಇಸ್ ಇನ್ ಟ್ರೂ ಲವ್ ವಿತ್ ಯು ಅಂತ ಬರ್ತಾ ಇದೆ. ಕೆಲವರು ಲವ್ನ ರಿವೀಲ್ ಮಾಡ್ಕೊಳ್ತಾರೆ ನಿಮ್ಮ ಹತ್ರ. ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಅವ್ರು ಅದನ್ನು ರಿವೀಲ್ ಮಾಡ್ತಾರೆ, ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರು ಅದನ್ನು ಹೇಳ್ಕೊಳ್ತಾರೆ ನಿಮ್ಮ ಹತ್ರ ಅಂತ ಕೂಡ ಕೆಲವರಿಗೆ ಮೆಸೇಜ್ ಬಂದಿದೆ. ಲೈಕ್ ಅ ಸೀಕ್ರೆಟ್ ಅಡ್ಮೈರರ್ ಅಂತೀವಲ್ಲ ಹಾಗೆ. ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಆ್ಯಂಡ್ ಹೀ ಈಸ್ ವಿತ್ ಯು. ವಾವ್, ದೇವರ ಅನುಗ್ರಹ ನಿಮಗೆ ಸಿಕ್ಕಿದೆ. ಅದಕ್ಕೆ ನಾನು ಇಷ್ಟೆಲ್ಲ ಚಿನ್ನ, ಹಣ ಎಲ್ಲ ನೋಡ್ತಾ ಇರುವಂಥದ್ದು. ಮೇ ಬಿ ಇವಾಗ ನಿಮ್ಮ ಕಷ್ಟಕ್ಕೆಲ್ಲ ಉತ್ತರ ಸಿಕ್ಕಾಗೋಗಿದೆ. ಸೊ ಇನ್ನೇನೇ ಇದ್ರೂ ರಿಸಲ್ಟ್ಸ್ ನೋಡುವಂಥದ್ದು, ಆ ರಿಸಲ್ಟ್ಸ್ ನಿಮಗೆ ಬೇಕಾಗಿರೋ ಹಾಗೆ ಕಂಫರ್ಟಬಲ್ ಲೈಫ್ ಸಿಗುವ ಹಾಗೆ ಬರ್ತಾ ಇದೆ. ಸ್ಟ್ರಾಟಜಿ ಬರ್ತಿರೋದ್ರಿಂದ ನೀವೇನಾದರೂ ಮುಂದೆ ಕೈ ಹಾಕಬೇಕು, ಕೆಲಸಕ್ಕೆ ಏನೋ ಮಾಡಬೇಕು ಅಂತ ಇದ್ದೀರಾ ಅಂದರೆ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಪ್ಲ್ಯಾನಿಂಗ್ ಮಾಡಿಕೊಂಡೇ ನೀವು ಅದಕ್ಕೆ ಕೈ ಹಾಕಬೇಕು, ಸುಮ್ಮನೆ ಹಾಗೆ ಹೋಗ್ಬಿಡಬೇಡಿ ಮುಂದೆ ಅಂತ ಬರ್ತಾ ಇದೆ ಮೆಸೇಜ್. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಬ್ಲಾಸ್ಮಿಂಗ್ ಅಬಂಡೆನ್ಸ್. ಇಲ್ಲೂ ನಾನು ಗೋಲ್ಡ್ ಕಾಯಿನ್ಸ್ನ ನೋಡ್ತಾ ಇದ್ದೀನಿ. ಮೇ ಬಿ ನಿಮಗೆ ನಿಧಿ ಸಿಗುತ್ತೋ ಏನೋ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಥರದ್ದು ಒಂದು ಆಪರ್ಚುನಿಟಿ ನಾನು ನೋಡ್ತಾ ಇದ್ದೀನಿ. ಮೇ ಬಿ ನಿಮಗೆ ಫಾರಿನ್ ಕಂಟ್ರಿಲಿ ಏನಾದರೂ ಒಂದು ಜಾಬ್ ಆಫರ್ ಬರ್ಬೋದು. ತುಂಬಾ ಒಳ್ಳೆ ಲೈಕ್ ಏನು ಹೇಳ್ತಾರೆ, ಸ್ಯಾಲರಿ ಆಫರ್ ಬರ್ಬೋದು. ಹಾಗೂ ಏನಾದರೂ ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ದೀರಾ ಅಂದರೆ ಅದು ಜಸ್ಟ್ ಹಾಗೆ ಬೂಮ್ ಆಗಿ ಮನಿ ಬರುವಂಥದ್ದು. ಸಮ್
ಲಕ್ಕಿ ಲಾಟ್ರಿ ಹೊಡೆಯುವಂಥದ್ದು. ಕೆಲವರಿಗೆ ಏನಾದರೂ ಆ ಥರ ಲಾಟ್ರಿ ವಿಷಯವಾಗಿ ಅದಕ್ಕೆ ಅಂತ ಒಬ್ಸೆಸ್ ಆಗೋಕ್ಕೆ ಹೋಗಬೇಡಿ, ಲಾಟ್ರಿ ತೊಗೊಂಡ್ಬಿಡ್ತೀನಿ ಅಂತ. ಇದು ಬಂದಾಗೇನ ನೀವೇನಾದ್ರು ತೊಗೊಂಡಿದ್ದೀರಾ ಅಂದರೆ ಹಾಗೆ ಆಗುತ್ತೆ ಅಂತ ಬರ್ತಾ ಇದೆ, ಲಾಟ್ರಿ ವಿನ್ ಆಗುವಂಥದ್ದು. ಅಂದರೆ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ, ಆ ಥರ ತೋರಿಸ್ತಾ ಇದೆ ನನಗೆ. ಅದಾದ ನಂತರ ಆಡ್ಜಸೆಂಟ್ ಪಾಸಿಬಿಲಿಟೀಸ್ ಬರ್ತಿರೋದ್ರಿಂದ ಮೇ ಬಿ ಹೊಸದಾದ ದಾರಿಗಳು ನಿಮ್ಮ ಲೈಫ್ನಲ್ಲಿ ಹುಟ್ಕೊಳ್ಳುತ್ತೆ. ಆ ಒಂದು ಆಪರ್ಚುನಿಟಿಯಿಂದನೂ ಕೂಡ ನೀವು ಹಣ ಮಾಡ್ತೀರಾ, ನಿಮ್ಮ ಲೈಫ್ನಲ್ಲಿ ಗ್ರೋತ್ ನೋಡ್ತೀರಾ ಅಂತ ಬರ್ತಾ ಇದೆ. ದಿಸ್ ಈಸ್ ಆಲ್ ಅಬೌಟ್ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ಬೋದು. ಈಗ ಜಾಬ್ ಟ್ರಾನ್ಸಿಷನ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದರೆ, ಈಗ ನೀವು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ನೋಡ್ತಾ ಇದ್ದೀರಾ ಅಂದರೆ ಆ ವಿಷಯವಾಗೂ ನೀವು 6 ತಿಂಗಳ ಒಳಗಡೆ ಗುಡ್ ರಿಸಲ್ಟ್ಸ್ನ ನೋಡ್ತೀರಾ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಒಂದು ಕಾರ್ಡು ನೀವು ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅಂದರೆ 6 months ಇಸ್ ಲೈಕ್ ಅ ಬ್ಲೆಸ್ಡ್ ಟೈಮ್ ಫಾರ್ ಯು. ಯಾಕೆಂದರೆ ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಅಂತ ಬಂದುಬಿಟ್ಟಿದೆ ನಿಮಗಾಗಲೇ. ದೇವರು ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ, ನಿನಗೆ ಒಳ್ಳೇದಾಗಲಿ ಅಂತ. ಅವರು ಎಲ್ಲ ರೀತಿಯಾದ ಒಂದು ಸ್ಟ್ರೆಂತ್ನ ಪಾಸ್ ಮಾಡ್ತಾಯಿದ್ದಾರೆ, ಪವರ್ನ ಪಾಸ್ ಮಾಡ್ತಾಯಿದ್ದಾರೆ, ಪಾಸಿಟಿವ್ ಎನರ್ಜಿನ ಪಾಸ್ ಮಾಡ್ತಾಯಿದ್ದಾರೆ ಅಂತ ಬಂದ ಮೇಲೆ ಇನ್ನೇನಿದೆ ಅಲ್ವಾ. ಸೊ ಆ ಥರ ನಿಮ್ಗೆ ಆಶೀರ್ವಾದ ಸಿಕ್ಕಿದೆ. ನೀವು ಏನಕ್ಕೆ ಕೈ ಹಾಕಿದ್ರೂ ಚಿನ್ನ ಆಗುತ್ತೆ, ಚಿನ್ನದ ಟೈಮ್ ಇದು. ಸೊ ನೀವೇನು ಮನಸ್ಸಿಟ್ಟು ತುಂಬ ಪ್ರೀತಿಯಿಂದ ಕಷ್ಟದಿಂದ ನಿಮ್ಮ ಎಫರ್ಟ್ಸ್ ಹಾಕಿ ಮಾಡ್ತೀರಾ, ಅದರಲ್ಲಿ ನೀವು ಅದ್ಭುತವಾದ ರಿಸಲ್ಟ್ಸ್ನ ನೋಡ್ತೀರಾ. ಮಾಡಿ ಹಿಂಜರಿಬೇಡಿ. ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀರಾ ಅಂದರೆ ರೈಟ್ ಟೈಮ್, 6 ತಿಂಗಳ ಒಳಗಡೆ ಶುರು ಮಾಡ್ಕೊಂಡ್ಬಿಡಿ. ಅಥವಾ ಅಂದರೆ ನಾನು ಪಾರ್ಟ್ನರ್ಶಿಪ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಪಾರ್ಟ್ನರ್ಶಿಪ್ಪಾಗಿ ಏನಾದರೂ ಐಡಿಯಾಸ್ ಇದೆ ಅಂದರೆ ಡ್ರಾಪ್ ಮಾಡ್ಕೊಳ್ಳಿ, ಬ್ಯಾಂಕಿಂದ ಬೇಕಂದರೆ ಲೋನ್ ಆದರೂ ತೊಗೊಳ್ಳಿ. ಇಂಡಿವಿಜುವಲಾಗೇ ನೀವು ಮಾಡ್ಬೋದು, ಯಾಕಂದರೆ ಅಷ್ಟು ನಿಮಗೆ ಅನುಗ್ರಹ ದೇವರಿಂದ ಇರೋದ್ರಿಂದ ನೀವೊಬ್ಬರೇ ನಡೆಸ್ಬೋದು ಅಂತಲೇ ಬರ್ತಾ ಇದೆ ಮೆಸೇಜ್. ಸೊ ನೀವೊಬ್ಬರೇ ಅದನ್ನ ಮಾಡಬಹುದು. ಹಾಗೂ ಭೂಮಿ ಖರೀದಿ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಟೈಮ್. ಭೂಮಿ ಖರೀದಿ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದು ಕೂಡ ನೀವು ಮಾಡಬಹುದು. ಅದ್ಭುತವಾಗಿ ಬಂದಿದೆ ನಿಮ್ಮ ರೀಡಿಂಗ್. ಐ ಹೋಪ್ ದಿಸ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.